ಹರೇ ಶ್ರೀನಿವಾಸ. ಅಧಿಕ ಮಾಸದ 11ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರೇ ಪಂಚಾಶದ್ವರ್ಣ ಸುಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತ್ವದ್ವಾಚ ಇರುವ ತತ್ತನ್ನಾಮರೂಪಗಳ ಋತುಪಾಸನೆ ಗೈವರಿಳೆಯಳು ಸುರರ ಸರಿನರಲ್ಲ ಅವರಾಡುವುದೇ ವೇದಾರ್ಥ. ಇಲ್ಲಿ ಹರೇ ಪಂಚಾಶದ್ವರ್ಣ ಅಂತಂದರೆ 51 ಅಕ್ಷರಗಳು, ಅಂದರೆ ಅದಿಂದ ಕ್ಷರದವರೆಗೆ ಇರುವ ಅಕ್ಷರಮಾಲೆ ಅಂತ ಏನು ಕರಿತೀವಿ. ಈ 51 ಅಕ್ಷರಗಳಲ್ಲಿ ಸಾಕ್ಷಾತ್ ಶ್ರೀಹರಿಯೇ ಅಂತರ್ಗತನಾಗಿದ್ದಾನೆ ಅಂತ ಹೇಳ್ತಾ, ಸುಸ್ವರವು ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುವೊಳಗೆ ತದ್ವಾಚ ಅಂದರೆ ಈ 7 ಸ್ವರಗಳೆನಿಸಿದ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದು ಈ 7 ಸಪ್ತಸ್ವರಗಳಲ್ಲಿ ತದ್ವಾಚ್ಯ ಅಂದರೆ ಅದದೇ ಹೆಸರಿನಿಂದ, ಅದದೇ ಅಕ್ಷರಗಳಿಂದ, ಅದದೇ ಶಬ್ದಗಳಿಂದ ವಾಚಕನಾಗಿದ್ದಾನೆ, ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳ್ತಾ, ಇರುವ ನಾಮರೂಪಗಳ ಋತುಪಾಸನೆ ಗೈವರೆಳೆಯಳು ಅಂದರೆ ಪ್ರತಿಯೊಂದು ಸ್ವರ ಪ್ರಭೇದಗಳಲ್ಲಿಯೂ ಕೂಡ ಸಾಕ್ಷಾತ್ ಶ್ರೀಹರಿಯೇ ಅಂತರ್ಗತನಾಗಿದ್ದಾನೆ. ಪ್ರತಿಯೊಂದು ಸ್ವರ ಪ್ರಭೇದಗಳು ಕೂಡ ಸಾಕ್ಷಾತ್ ಶ್ರೀಹರಿಯನ್ನೇ ಹೇಳುತ್ತವೆ, ಸಾಕ್ಷಾತ್ ಶ್ರೀಹರಿಯನ್ನೇ ಸಾರುತ್ತವೆ ಅಂತ ಯಾರು ತಿಳ್ಕೊಂಡಿದ್ದಾರೋ, ಅಂದರೆ ಸಕಲ ವೇದಗಳಲ್ಲಿ ಸಕಲ ಶಾಸ್ತ್ರಗಳಲ್ಲಿ ಇರುವ ಪ್ರತಿಯೊಂದು ಶಬ್ದವೂ, ಪ್ರತಿಯೊಂದು ಅಕ್ಷರವೂ, ಪ್ರತಿ ಪದವೂ, ಪ್ರತಿ ಅಕ್ಷರವೂ ಕೂಡ ಸಾಕ್ಷಾತ್ ಪ್ರಣವ ಪ್ರತಿಪಾದನದ, ಶ್ರುತಿ ಪ್ರತಿಪಾದನದ ಶ್ರೀಹರಿಯನ್ನೇ ಸಾರುತ್ತವೆ ಅಂತ ಯಾರ ಜ್ಞಾನಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ತಿಳಿದು ಉಪಾಸನೆ ಮಾಡ್ತಾರೋ, ಯಾವೊಂದು ಶಬ್ದವೂ ಯಾವೊಂದು ಸ್ವರವೂ ಕೂಡ ಅರ್ಥರಹಿತವಲ್ಲ, ಪ್ರತಿಯೊಂದು ಕೂಡ ಶ್ರೀಹರಿಯನ್ನು ಸಾರೋದೆ, ಪ್ರತಿಯೊಂದು ಕೂಡ ಶ್ರೀಹರಿಯನ್ನು ಪ್ರತಿಪಾದಿಸೋದೆ ಅಂತ ಯಾರು ತಿಳಿದು ಜ್ಞಾನಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಉಪಾಸನೆ ಮಾಡ್ತಾರೆ ಅವರು ನರರಲ್ಲ, ಸಾಕ್ಷಾತ್ ಸುರರೇ ಅಂತ ಇವರು ದಾಸರಲ್ಲಿ ಹೇಳ್ತಾ ಇದ್ದಾರೆ. ನರರೇ ಸರಿ, ಸುರರಲ್ಲ, ಅವರಾಡುವುದೇ ವೇದಾರ್ಥ ಅಂದರೆ ಅವರು ಇಳೆಯಳು ಈ ಭೂಮಿಯೊಳಗಿದ್ರೂ ಕೂಡ ಅವರು ನರರಲ್ಲ, ಸಾಕ್ಷಾತ್ ಸುರರೇ. ಅವರಾಡೋ ಮಾತುಗಳು ಕೇವಲ ಮಾತುಗಳನ್ನಿಸದೆ ವೇದಗಳಿಗೆ ಸಮವಾಗಿರುತ್ತೆ, ಅವು ವೇದಗಳ ಅರ್ಥಗಳನ್ನು ಸಾರುತ್ತವೆ ಅಂತ ಹೇಳೋದೇ ಈ ನುಡಿಯ ಸುಂದರ ಸಾರಾಂಶವಾಗಿದೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಅರ್ಥಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ವಸ್ತು.